The News Insights Digital. ಅಫೆಕ್ಟೆಡ್ ಆಗೋದು ಅದರ ಪಕ್ಕದಲ್ಲಿ ಗಣಿಗಾರಿಕೆ ಲೈಸೆನ್ಸ್ ತಗೊಂಡಿರುವಂಥ ಸನ್ಮಾನ್ಯ ರಫೀಕ್ ಅವರು ತೈಸಂದ್ರ ಗ್ರಾಮದವರು. ಹಾಗೆ ನಮ್ಮ ಜೊತೆ ಹೈಕೋರ್ಟ್ನ ಹಿರಿಯ ವಕೀಲರಾದ ಸನ್ಮಾನ್ಯ ವಿಶ್ವನಾಥ್ ಅವರಿದ್ದಾರೆ. ಈ ಇಶ್ಯೂ ರಿಲೇಟೆಡ್ ಸನ್ಮಾನ್ಯ ವಿಶ್ವನಾಥ್ ಅವರು ಹೈಕೋರ್ಟ್ ವಕೀಲರು ನಮ್ಮ ಸ್ವಲ್ಪ ಬ್ರೀಫ್ ಮಾಡ್ತಾರೆ. ಸರ್ವೆ ನಂಬರ್ 50ರಲ್ಲಿ 50 ಗೋಮಾಳ ಇದರಲ್ಲಿ ಒಟ್ಟು 150 ಎಕರೆ ಜಮೀನಿದೆ. 158 ಎಕರೆಯಲ್ಲಿ BBMPಗೆ 20 ಎಕರೆ ಮಂಜೂರಾಗಿದೆ. 20 ಎಕರೆ ಮಂಜೂರಾದ ಜಾಗದಲ್ಲಿ ಅವರಿಗೆ ಕೋಡಿ ಆಗಿಲ್ಲ, ಜಾಗ ನಿಗದಿ ಆಗಿಲ್ಲ. ಈ 158 ಎಕರೆಯಲ್ಲಿ ಎಲ್ಲ ಸುಮಾರು 70ರಿಂದ 80 ಎಕರೆ ಜಾಗದಲ್ಲಿ BBMP ವ್ಯಾಜ್ಯ ಸುರಿತಾ ಇದ್ದಾರೆ. ಈ ಬಗ್ಗೆ ನಮ್ಮ ಕಕ್ಷಿದಾರರಾದ ರಫೀಕ್ ಅಹಮದ್ ಅವರದ್ದು 1996 ಕ್ಲಸ್ಟರ್ ಲೈಸೆನ್ಸ್ ಕ್ಲಸ್ಟರ್ ನಡೆಸ್ತಾ ಇದ್ದಾರೆ. ಆ ಬಗ್ಗೆ ಇಲ್ಲಿ ಫೋಟೋಗ್ರಾಫ್ಸ್ ಕೊಡ್ತಾ ಇದ್ದೀನಿ. ನಲ್ಲಿ ಮೈನ್ಸ್ ಆಕ್ಟ್ ಅಮೆಂಡ್ಮೆಂಟ್ ಆಗಿ ಅದರ ಪ್ರಕಾರ MSANDಗೆ 30 ವರ್ಷ ಲೈಸೆನ್ಸ್ ಕೊಡ್ತೀನಿ ಅಂತ ಅಮೆಂಡ್ಮೆಂಟ್ ಆಗಿದೆ. ಆ ಪ್ರಕಾರ 2023 ನಮ್ಮ ಕಕ್ಷಿದಾರರು MSANDಗೆ 31 ZC ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಸರ್ ಹೇಳಿ, ಏನು ತೊಂದರೆ ಆಗ್ತಿದೆ ಅದ್ರ ಬಗ್ಗೆ, ತೊಂದರೆ ಏನಾಗ್ತಿದೆ ಅದ್ರ ಬಗ್ಗೆ ಆಮೇಲೆ ಡಾಕ್ಯುಮೆಂಟ್ಸ್. ಈಗ ನಮ್ಮ ಮೈನ್ಸ್ ಜಾಗದಲ್ಲಿ BBMPರು ಅನಧಿಕೃತವಾಗಿ ನಮ್ಮ ಕಕ್ಷಿದಾರರ ಏನು ಜಾಗ ಇದೆ ಆ ಜಾಗದಲ್ಲಿ ಅನಧಿಕೃತವಾಗಿ ಕಸ ಸುರಿತಾ ಇದ್ದಾರೆ. ಅವ್ರಿಗೆ ಯಾವುದೇ ಮಂಜೂರಾಗಿಲ್ಲ, ಅವ್ರಿಗೂ ನಮಗೆ ಯಾವುದೇ ಸಂಬಂಧ ಇದ್ದವರು ಅನಧಿಕೃತವಾಗಿ BBMPಯವರು ಕಸ ಸುರಿತಾ ಇದ್ದಾರೆ. ಇದರಿಂದ ಇವರು ಮೈನ್ಸ್ ನಡೆಸೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಈ ಜಾಗ ತುಂಬ ಹಳ್ಳಿಗೆ ಹೊಂದ್ಕೊಂಡಂಗೆ ಪಕ್ಕಪಕ್ಕ ಕೆರೆಗಳಿರೋದ್ರಿಂದ ಜಾನುವಾರುಗಳಿಗೆ ಮತ್ತು ಜನಗಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ನಮ್ಮ ಕಕ್ಷಿದಾರರು ಸಲ್ಲಿಸಿದ ಅರ್ಜಿ ಮೇಲೆ ಆಲ್ರೆಡಿ ಇದು ಆಗಿದೆ ಮೈನ್ಸ್ಗೆ. ಈ ರೀತಿ ನಮಗೆ ಎಲ್ಲ ಆದೇಶಗಳು ಇದ್ರೂ ಅನಧಿಕೃತವಾಗಿ ಕಸ ಸುರಿತಾರೆ. ಸರ್ ಎಷ್ಟು ದಿನ ಇಲ್ಲ ಕಸ ತುಳಿದು ಸರ್? 2018 ಅಕ್ಕಪಕ್ಕ ಆಗ್ತಾ ಇದ್ದಾರೆ. 2018 ತುಂಬ ದೂರದಲ್ಲಿ ಆಗ್ತಾ ಇದ್ರು. ಈಗ ನಮ್ಮ ಜಾಗದಲ್ಲಿ ಸುಲಿಯಕ್ಕೆ ಪ್ರಯತ್ನ ಪಟ್ಟರು. ಈ ಬಗ್ಗೆ ನಾನು ಸಿವಿಲ್ ನ್ಯಾಯಾಲಯದಲ್ಲಿ ಸಿವಿಲ್ ದಾಖಲೆಗೆ ವಿರುದ್ಧ ತಾತ್ಕಾಲಿಕ ಆದೇಶ ಪಡೆದಿದ್ದೇನೆ. ಈಗಿದ್ರೂ ಸಹ ಅವರು ಕಸ ಸುಲಿಯಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಮೈಸೂರು ಜಿಯಾಲಜಿಯವರಿಗೆ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು BBMP ಅವರಿಗೆ ಕಮಿಷನರಿಗೆ ಬರೀತಾರೆ, ಕಸ ಸುರಿಬೇಡಿ, ನಾವು ಲೈಸೆನ್ಸ್ ಕೊಡ್ತೀವಿ ಅಂತ ಸರ್ಕಾರದವರೇ ಅವರಿಗೆ ಹೇಳಿದ್ರು ಕೂಡ ಅದನ್ನು ಆದೇಶವನ್ನು ಉಲ್ಲಂಘಿಸಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ನಾವು ಮಾನ್ಯ ಸಿವಿಲ್ ಕೋರ್ಟಲ್ಲಿ ಸ್ಟೇ ಆರ್ಡರ್ ಕೂಡ ತೊಗೊಂಡಿದ್ವಿ. ಹಾಗಾಗಿ ಕಸ ಸುರಿಬಾರ್ದು ಅಂತ ಇಷ್ಟಿದ್ದಾಗಿಯೂ ಮಾನ್ಯ ಆಯುಕ್ತರಿಗೆ ಇದನ್ನು ಗಮನ ಹರಿಸಬೇಕು. ಅಲ್ಲಿ ಕಸ ಸುರಿಬಾರ್ದು. ಮತ್ತು ನಮ್ಮ ಗಣಿಗಾರಿಕೆ ನಿಂತೋಗಿದೆ. ನಾವು ಲೈಸೆನ್ಸ್ ತೊಗೊಂಡು 30 ವರ್ಷದಿಂದ ತೊಗೊಂಡ್ರು ಕೂಡ ಗಣಿಗಾರಿಕೆ ಮಾಡೋಕ್ಕಾಗ್ತಿಲ್ಲ ಸರ್ಕಾರದಿಂದ ಅಧಿಕೃತ. ಆಮೇಲೆ ಗಣಿ ಇಲಾಖೆಯವರೇ ಕೂಡ BBMPಗೆ ಹೇಳಿದ್ರು ಕೂಡ ಅವರು ಅದನ್ನು ಒಪ್ತಿಲ್ಲ. ಹಾಗಾಗಿ ನಾವು ಮಾನ್ಯ ಕಮಿಷನರ್ ಗಮನಕ್ಕೆ ತಂದು ನಮ್ಮ ಮಾಧ್ಯಮದ ಮುಖಾಂತರ ನಾವು ಕೊಡೋದೇನು ಅವ್ರ ಗಮನಕ್ಕೆ ತಂದು ಅಲ್ಲಿ ಕಸ ಸುರಿಯೋದ್ರಿಂದ ಅಲ್ಲಿ ಅಕ್ಕಪಕ್ಕ ಏನು ಮಾಲಿನ್ಯ ಆಗ್ತಿದೆ ಅದನ್ನು ತಡೆಯೋದು, ಮತ್ತು ಜಾನುವಾರುಗಳಿಗೆ ತೊಂದರೆ ಆಗೋದು, ಮತ್ತು ಸಣ್ಣ ಅಲ್ಲಿ ಆ ಎಲ್ಲ ಪರಿಸರ ಮಾಲಿನ್ಯ ತಡೆಗಟ್ಟಬೇಕಂತೆ ಆ ಒತ್ತಡ ತರೋದಕ್ಕಂತೆ ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಪದ್ಧತಿಗೆ ನಮ್ಮ ಕಲಬುರಗಿಗೆ ಲೈಸೆನ್ಸ್ ಮಂಜೂರಾಗ್ತಾ ಇದೆ ಅಂತ ಮೈಸೂರು ಜಿಯಾಲಜಿಯವರು ಪೊಲೀಸ್ನವರು ಲೆಟರ್ ಕೊಟ್ಟಿದ್ದಾರೆ. BBMPಯವರು ಕಸ ಸುರಿಯೋದಕ್ಕೆ ತಡೀರಿ ಅಂತ. ಈ ಲೆಟ್ರ್ ಬರೋದನ್ನು ಉಲ್ಲಂಘಿಸಿ ಕಸ ಸುರಿತಾರೆ. ಇದರಿಂದ ನಮ್ಮ ಕಕ್ಷಿದಾರರು ಈ ಫ್ಯಾಕ್ಟ್ರಿ ಇನ್ನು ಇನ್ಸ್ಟಾಲ್ ಮಾಡೋಕ್ಕೋಸ್ಕರ 3 ಕೋಟಿ ಸಾಲ ತೊಗೊಂಡು ಇನ್ವೆಸ್ಟ್ ಮಾಡಿದ್ದಾರೆ. ಕೆಲಸ ಅವರಿಗೆ 3 ಕೋಟಿ ಸಾಲ ತೊಗೊಂಡಿದ್ದಾರೆ. ಮತ್ತು ಈ ಮೈಸೂರು ಜಿಯಾಲಜಿ ಇದರಿಂದ ಈ ಅರ್ಜಿ MSAND ಅಪ್ಲೈ ಮಾಡೋದಕ್ಕೆ ಒಂದೊಂದು ಅರ್ಜಿಗೆ 20 ಲಕ್ಷ ಫೀಸ್ ಕಟ್ಟಿದ್ದಾರೆ. ಈ ಟೋಟಲ್ ಇವರು ಹೆಚ್ಚು ಕಡಿಮೆ ಒಂದು 5 ಕೋಟಿ ಇದಕ್ಕೋಸ್ಕರ ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ.
ಇವರು ಜೀವನ ಏನು ಜೀವನ ಪೂರ್ತಿ ಸಂಪಾದನೆ ಮಾಡಿದ್ದು ಇದೆಲ್ಲ ಆಗಿ ಇವ್ರಿಗೆ ತುಂಬ ಲಾಸ್ ಆಗುತ್ತೆ. ಆದ್ದರಿಂದ ತಾವು BBMP ಗಮನ ತಂದು ಅಲ್ಲಿ ಅನಧಿಕೃತವಾಗಿ ಕಸ ಸುರಿಯದಂತೆ ಕಡೆ ತಿಳುವಳಿಕೆ ನಡೆಸ್ಕೊಂಡು ಇರ್ತಾರೆ. ಪಕ್ಕದಲ್ಲಿ ಹಾಕ್ಬೇಕಾದ್ರೆ ಇನ್ನೊಂದು ಬಂಡೆ ಇತ್ತು ಲೀಸ್, ಆ ಲೀಸ್ ಬಂದು ತುಂಬ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ 37 ಗಂಟೆ ಇನ್ನೊಂದು ಜಾಗ ಇವ್ರದ್ದಿದೆ, ಗುರುತು ಮಾಡಿದ್ದಾರೆ, ಅದಕ್ಕೊಂದು ಸಿಗ್ನೇಚರ್ಗೋಸ್ಕರ ಕಾಯ್ತಾ ಇದ್ದಾರೆ, ಅದರ ಮೇಲೂ ತಂದು ಸುರಿತಾರೆ, ಇವ್ರನ್ನ ಒಕ್ಕಲೆಪಡಿಸ್ತಾರೆ. ಅಲ್ಲಿ ಏನಾಗಿದೆ, ಒಂದೇ ಇವ್ರದ್ದು ಒಂದೇ ಅಲ್ಲ ಪ್ರಾಬ್ಲಮ್ ಅಲ್ಲಿ ಮೇನ್ ಎಲ್ಲ ಕಣ್ಣ ಮುಚ್ಚಾಲ ಆಡ್ತಾರೆ, ಕಣ್ಣೊಡ್ಸೋ ತಂತ್ರಗಾರಿಕೆ. ಯಾರೇ ಅಲ್ಲಿ ಪಂಚಾಯತಿ ಇರ್ಬೋದು, ಪ್ರತಿಯೊಬ್ರು ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದಂಗೆ ನಾಟಕ ಮಾಡ್ತಾ ಇದ್ದಾರೆ. ಅದರ ಹಿಂದೆ ಬೇರೆ ಕಥೆನೇ ನಡೀತಾ ಇದೆ. ಕಾಲೇಜ್ ರೇವಾ ಕಾಲೇಜ್ ಇದೆ, CMR ಕಾಲೇಜ್ ಇದೆ, ಸುಮಾರು ಅಲ್ಲಿ ರೆಸಿಡೆನ್ಸಿಯಲ್ ಇದೆ. ಆದ್ರೂ ಈ ವಾಸನೆ ಯಾವ ರೀತಿ ಇದೆ ಅಂದ್ರೆ ನೀವು ಅಲ್ಲಿ ಡೈರೆಕ್ಟ್ ಆಗಿ ಬಂದಾಗ ಗೊತ್ತಾಗುತ್ತೆ. ಸಣ್ಣ ಸಣ್ಣ ನೊಣಗಳು ಎಲ್ಲ ಕಣ್ಣಿಗೆ ಮುಸುತ್ತೆ ಹತ್ತಿರದಲ್ಲಿ, ಅಷ್ಟು ಪರಿಸರ ಹಾಳಾಗ್ತಾ ಇದೆ. ಏನು ಇದಕ್ಕೆ ಮುಂಚೆ ರೇವಾ ಕಾಲೇಜ್ ಮುಂದೆ ಕಟ್ಗೆನಹಳ್ಳಿ ಅಂತಿತ್ತು, ಆ ಭಾಗದಲ್ಲಿ ನಾವು 2012-13 ಕೂಡ ಅಲ್ಲಿ ಸಾರ್ವಜನಿಕರು ಹೋರಾಟ ಮಾಡಿ ಅಲ್ಲಿಂದ ಎಬ್ಬರಿಸಿದ್ವಿ. ಈಗ ಅಲ್ಲಿ ಹೋಗಿ ಒಕ್ಕಲೆ ಬರ್ತಾರೆ, ಬರೀ ಒಂದು ಲಿಸ್ಟ್ ಇಟ್ಕೊಂತಾರೆ, ನಮ್ಗೆ 20 ಎಕರೆ ಆಗಿದೆ ಅಂತ. ಸುಮಾರು 60-70 ಎಕರೆಗೆ ಮೇಲ್ಪಟ್ಟು ಇವ್ರು ಕಸ ಸುರಿದು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ಅಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ ಕೆಲಸಗಳು ನಡೀತಾ ಇದೆ. ಈ ರೀತಿಯಾಗಿ ತೊಂದರೆ ಆಗ್ತಾ ಇರೋದ್ರಿಂದ ತಾವುಗಳು ಗಮನಿಸ್ಬೇಕು. ಅದಲ್ಲದೆ ರಸ್ತೆಗಳಲ್ಲಿ ರಿಂಗ್ ರಸ್ತೆ ಅಂತಿದೆ, ರಿಂಗ್ ರಸ್ತೆಯಲ್ಲಿ ಸುರಿದ್ಬಿಟ್ಟು ಸಣ್ಣ ಸಣ್ಣ ಗಾಡಿಗಳಲ್ಲಿ ದೊಡ್ಡ ಗಾಡಿ ಡಂಪ್ ಮಾಡ್ಕೊಂತಾರೆ. ಬೆಳ್ಳಿ ಸರ್ಕಲ್ ಅಂತಿದೆ, ಸರ್ಕಲ್ ಅಲ್ಲಿ ತುಂಬಾ ವಾಸನೆಯಲ್ಲಿ ಓಡಾಡಕ್ಕಾಗಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಏನಂದ್ರೆ ಈ ಕಾಂಟ್ರಾಕ್ಟರ್ ಏನಿರ್ತಾರೆ BBMP, ಇವರು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವ್ರು ಮಾಡ್ತಕ್ಕಂಥ ದಂಧೆ, ಇವ್ರಿಗೆ ಅನೌನ್ಸ್ ಮಾಡಿರೋದು ಚಿಕ್ಕಬಳ್ಳಾಪುರ ಆಗ್ಬೋದು, ನೆಲಮಂಗಲ ಆಗ್ಬೋದು, ದೊಡ್ಡಬಳ್ಳಾಪುರ ಎಲ್ಲ ಅನೌನ್ಸ್ ಆಗಿದ್ರು. ಆ ಪಾಯಿಂಟ್ಗಳಿಗೆ ಹೋಗಲ್ಲ ಇವರು. ಇವರು ಒಂದು ದಿನಕ್ಕೆ 700-800 ಗಾಡಿಗಳಲ್ಲಿ ಒಂದೇ ಕಡೆ ತಂದು ಸುರಿತಾರೆ. ಅಂದ್ರೆ ಡೀಸೆಲ್ ಅವರು ಉಳಿತಾಯ ಮಾಡ್ಕೊಳ್ಳೋಕೆ ಕಾಂಟ್ರಾಕ್ಟ್ಗಳು ಈ ರೀತಿ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಗೆ ಸಾರ್ವಜನಿಕರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಜಾಗ ಇಲ್ಲಿ ಬರುತ್ತೆ, BMTC ನಮ್ಮ ಜಾಗ ಇಲ್ಲಿ ಬರುತ್ತೆ, ಇದಕ್ಕೂ ಸಂಬಂಧ ಇಲ್ಲ. ಇಲ್ಲೆಲ್ಲ ಬಂದು ಇಲ್ಲಿ ನಮ್ಮ ಜಾಗ ಅನಧಿಕೃತವಾಗಿ ಸುರಿತಾ ಇದೆ. ನಮಗೆ ಸ್ಕೆಚ್ ಆಗಿರೋ ಬಗ್ಗೆ ಸ್ಕೆಚ್ ತೋರಿಸ್ತೀವಿ. ನಮಗೆ ಈ ಜಾಗ ಸ್ಕೆಚ್ ಆಗಿದೆ, BMTC ಇಲ್ಲಿ ಬರುತ್ತೆ. ಅವ್ರಿಗೆ ಯಾವುದೇ ರೀತಿಯಾದ ಕೋಡಿ ಇಲ್ಲ, ಎಂತದಿಲ್ಲ, ಬರೀ ಒಂದು ಇಂಥ ಪರಿಸ್ಥಿತಿನ ತಂದು ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರನೇ ಕರ್ನಾಟಕಕ್ಕೆ ವಿಶೇಷವಾಗಿ ಸ್ಯಾಂಡ್ ಮಾಡೋದಕ್ಕೆ ಏನು ಮಣ್ಣಿಂದ ಸ್ಯಾಂಡ್ ತೆಗಿತಾ ಇದ್ರು ಅದನ್ನೆಲ್ಲ ಅವಾಯ್ಡ್ ಮಾಡಿ ಸ್ಯಾಂಡ್ ಪರ್ಮಿಷನ್ ಕೊಡ್ತಾರೆ. ಸ್ಯಾಂಡ್ ಯಾರು ಲೈಸೆನ್ಸ್ ಇದೆಯೋ ಅವರು ನೀವು ಸ್ಯಾಂಡ್ಗೆ ಅಪ್ಲಿಕೇಶನ್ ಹಾಕಿ ಕ್ವಾರಿ ತಗೊಳ್ಳಿ ಅಂತ. ಆ ಪ್ರಕಾರವಾಗಿ ಕ್ವಾರಿ ತಗೊಂಡಿದ್ದಾರೆ, ದುಡ್ಡು ಕಟ್ಟಿದ್ದಾರೆ ಸರ್ಕಾರಕ್ಕೆ. ಎಲ್ಲ ಗೊತ್ತಿದೆ, ಅಧಿಕಾರಿಗಳಿಗೆ ಎಲ್ಲ ಗೊತ್ತಿದೆ ಇವರು ಕರೆಕ್ಟ್ ಇದ್ದಾರೆ ಅಂತ. ಆದ್ರೆ ಇವ್ರ ಮೇಲೆ ಒತ್ತಡ ಹಾಕಿ ಸುತ್ತು ಕಸ ಸುರಿದು ಅದನ್ನು ಮುಚ್ಚೋ ಲೆವೆಲ್ ತಗೊಂಡ್ ಬರ್ತಾ ಇದ್ದಾರೆ. ನೀವು ಆ ಸ್ಪಾಟ್ಗೆ ಬಂದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಆ ಪ್ರದೇಶ ಅಂತ. ಇವತ್ತೇನು ಡೆಲ್ಲಿಯಲ್ಲಿ ಮಾಲಿನ್ಯ ಆಗ್ತಾ ಇದೆಯೋ ಅದ್ರ 2 ಆಗುತ್ತೆ. ಆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಲೇಔಟ್ಗಳಿರ್ಬೋದು, ರೆಸಿಡೆನ್ಸ್ ಇರ್ಬೋದು, ಏರೋಸ್ಪೇಸ್ ಪಾರ್ಕ್ ಕೆಲವೇ ಕಿಲೋಮೀಟರ್ಗಳಲ್ಲಿ ಇದೆ, 5-6 ಕಿಲೋಮೀಟರ್ ಇದೆ. ಅದಾದ್ಮೇಲೆ ಏರ್ಪೋರ್ಟ್ ಬರುತ್ತೆ. ಅಂತ ಮಧ್ಯ ಜಾಗದಲ್ಲಿ ಹೃದಯ ಭಾಗದಲ್ಲಿ ನೀವು ಈ ರೀತಿ ಮಾಲಿನ್ಯ ಮಾಡ್ತಾ ಹೋಗ್ತಾ ಇದ್ರೆ ಮುಂದಿನ ಪರಿಸ್ಥಿತಿ ಏನಾಗ್ತದೆ ಅಂತ ಎಷ್ಟು ಕಣ್ಣ ಮುಚ್ಚಲೆ ಒಳಗಡೆ ಹೋದ್ರೂ ಗೊತ್ತಾಗಲ್ಲ, ಲಾರಿಗಳು ಎಲ್ಲಿ ಹೋಗ್ತವೆ ಎಲ್ಲಿ ಕೊಡ್ತವೆ ಅಂತ. ಅಂತ ಪರಿಸ್ಥಿತಿ ಅಲ್ಲಿ ಉದ್ಭವಿಸಿದೆ. ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ. ಮಂಡೂರಲ್ಲಿ ಮಾತ್ರ ಕೆಲಸಕ್ಕೆ ಅಲ್ಲಿ ಸ್ಟಾಪ್ ಆಗಿದೆ. ಅಲ್ಲಿ ಸ್ಟಾಪ್ ಆದ್ಮೇಲೆ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಸುರಿತಾ ಇದೆ. ತಮ್ಮ ಮುಂದಿನ ತಡೆಯಾಗಲಿ ತಂದಿದ್ದೀವಿ, ನ್ಯಾಯಾಂಗ ಉಲ್ಲಂಘನೆ ಆಗಿದೆ, ಕಂಟೆಂಪ್ಟ್ ಹಾಕ್ತೀವಿ. ಆಮೇಲೆ ಈಗ ನಮ್ಮ ಮುಖ್ಯ ಉದ್ಯೋಗ ಅಟ್ಲೀಸ್ಟ್ ನಮ್ಮ ಕೂಗು ಕಮಿಷನರಿಗೆ ಕೇಳಲಿ ಅಂತ ಅನ್ನೋದು. ಜನಪ್ರತಿನಿಧಿಗಳಿಗೆ ಕಮಿಷನರಿಗೆ ನಮ್ಮ ಕೂಗು ಕೇಳಲಿ. 5 ಕೋಟಿ ಸಾಲ ಮಾಡ್ಕೊಂಡು ಬೀದಿಗೆ ಬಂದಿದ್ದಾರೆ. 30 ವರ್ಷ ಗಣಿಗಾರಿಕೆ ಲೈಸೆನ್ಸ್ 70 ಎಕರೆ ಅಷ್ಟು ಹಾಕಿ ತುಂಬಿಟ್ಟಿದ್ದಾರೆ. ತುಂಬಿಟ್ಟು ಇನ್ನು ನಮ್ದು ಅದು ಪೂರ್ತಿ ಆಲ್ಮೋಸ್ಟ್ ಎಲ್ಲ ತುಂಬಿಟ್ಟಿದ್ದಾರೆ. 20% ಗೌರ್ಮೆಂಟ್ ಕಟ್ಟಿದ್ದೀನಿ, 20 ವರ್ಷ ಇದು DC ಕೊಟ್ಟಿರೋದು. ಎಲ್ಲರಿಗೂ ಫಾರಮ್ ಬಿ, ಫಾರಮ್ ಬಿ, ಫಾರಮು ಸಿ, ಫಾರಮ್ ಸಿ. ಅಲ್ಲಿ ಸುಮಾರು ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಇದಕ್ಕೆ ಮುಂಚೆ ಏನು BBMP 20 ಎಕರೆ ಅಂತ ಮಂಜೂರಾಗಿದೆ ಅಂತ ಪತ್ರ ತೋರಿಸ್ಕೊಂಡು ಇರ್ತಕ್ಕಂಥ ಕ್ವಾರಿಗಳಲ್ಲೆಲ್ಲ ತುಂಬಿ ಅಲ್ಲಿ ನೀರು ತುಂಬಿ ಅಲ್ಲಿಂದ ಹೊರಗಡೆ ಬರ್ತಕ್ಕಂಥ ಮಾಲಿನ್ಯ ಕೆರೆಗಳು ತುಂಬ್ತಾ ಇದೆ, ಗಲೀಜಾಗ್ತಾ ಇದೆ. ಅದಾದ ಮೇಲೆ ನಮ್ಮ ಸ್ನೇಹಿತರು, ನಂದು ಕೂಡ ಅದರಲ್ಲಿ ಪಾರ್ಟ್ನರ್ಶಿಪ್ ಇದೆ,
ಅಲ್ಲಿ ಕ್ವಾರಿ ಇತ್ತು, ಕ್ವಾರಿ ಮೇಲೆ ಕೂಡ ಸುರಿಯಕ್ಕೆ ಬರ್ತಾ ಇದ್ದಾರೆ. ಈಗ ಫ್ಯಾಕ್ಟ್ರಿ ಕೂಡ ಆಲ್ರೆಡಿ ಸ್ಟಾಪ್ ಮಾಡಿ ನಿಲ್ಸಿದೀವಿ. ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅಲ್ಲಿ ಯಾವುದೇ ಕಮಿಷನರ್ಗಾಗಲಿ ಡಿ ಸಿಗೆ ಮನವಿ ಕೊಟ್ಟರು ಕಂಡ್ರು ಕಾಣದಂಗೆ ನಾವು ಹೇಳಿದಿರಿ ಅಂತ ಕೆಳಗಡೆ ಅಧಿಕಾರಿಗಳು ಹೇಳ್ತಾರೆ. ತಾತ್ಕಾಲಿಕವಾಗಿ ಸ್ಟಾಪ್ ಮಾಡ್ತಾರೆ, ಮತ್ತೆ ಶುರು ಮಾಡ್ತಾರೆ. ಸ್ಟೇ ಇದೆ, ಮತ್ತೆ ಸಿವಿಲ್ ಕೋರ್ಟಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ತ್ಯಾಜ್ಯಗಳನ್ನ ಇಂಥ ಕಲ್ಲು ಕ್ವಾರಿಗಳಲ್ಲಿ ಇಷ್ಟು ವರ್ಷ ನಾವು 2013ರಿಂದ ನಾವೇನು ಕೇಳಲಿಲ್ಲ ಅಲ್ಲಿ. ಯಾಕಂದ್ರೆ ಆಳ ಬಿದ್ದಿರ್ತಕ್ಕಂಥದ್ದು ಮುಚ್ಚಿ ವ್ಯವಸ್ಥಿತವಾಗಿ ಮಾಡಿದವರು, ಅನಧಿಕೃತವಾಗಿ ಮಾಡಿದವರು, ಏನ್ ಮಾಡಿದಾರೋ ಅದಿಲ್ಲ. ಅದು ಮುಚ್ಕೊಂಡು ಆದ್ಮೇಲೆ ಇವ್ರ ಜಾಗಕ್ಕೆ ಬರ್ತಕ್ಕಂಥದ್ದು ಯಾವ ನ್ಯಾಯ? ಈಗ ನಮ್ಮ ಫ್ಯಾಕ್ಟ್ರಿಗೆ ಮತ್ತೆ ನಮ್ಮ ಬಂಡೆ ಮೇಲೆ ಸುರಿತಕ್ಕಂಥದ್ದು ಯಾವ ನ್ಯಾಯ ಅಂತ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ನಿಮ್ಮ ಬಂಡೆ ಕೊಟ್ಟಿರೋ ಪರವಾನಗಿ ಚಾಲ್ತಿಯಲ್ಲಿ ಇದೆ. ಚಾಲ್ತಿ. 20 ವರ್ಷಕ್ಕೆ 5 ವರ್ಷ ಆಗಿದೆ, ಇನ್ನು 15 ವರ್ಷ ಇದೆ. ಏನ್ ಮಾಡ್ತಾರೆ? ವೈಯಕ್ತಿಕ ಇದಾಯ್ತು, ಹಿತಾಸಕ್ತಿ ಆಯ್ತು. ಸಾರ್ವಜನಿಕರಿಗೆ ಇದರಿಂದ ಏನ್ ತೊಂದರೆ ಆಗ್ತಾ ಇದೆ? ಸಾರ್ವಜನಿಕರಿಗೆ ನೀವು ಅಲ್ಲಿಗೆ ಬಂದ್ರೆ, ಸ್ಪಾಟ್ಗೆ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ವಾಸನೆ ಬರ್ತಾ ಇದೆ ಅಂತ. ಆಮೇಲೆ ಕೆರೆಗಳಿಗೆ ಇವತ್ತು ಅನೇಕ ಕೆರೆಗಳು ಹಾಳಾಗಿ ಹೋಗಿದೆ, ತಮ್ಗೆಲ್ಲ ಗೊತ್ತಿದೆ. ಆದ್ರೂ ಅಲ್ಲಿ ಕಣ್ಣೂರು ಕೆರೆಗೆ ಈ ಮಾಲಿನ್ಯದಿಂದ ಈ ಕಸದ ನೀರು ಮಳೆ ಬಂದಾಗ ತುಂಬಿ ಕೆರೆಗೆ ಹೋಗ್ತಾ ಇದೆ. ಅಲ್ಲೆಲ್ಲ ಕಣ್ಮುಚ್ಚಿ ಕೂತಿದ್ದಾರೆ, ಯಾರು ಕೇಳ್ತಾ ಇಲ್ಲ. ಯಾಕೆಂದ್ರೆ ಅದು ಸ್ವಲ್ಪ ಒಳಗಡೆ ಇದೆ, 1 ಕಿಲೋಮೀಟರ್ ಒಳಗಡೆ ಎಲ್ಲೋ ಇದೆ, ಗುಡ್ಡದ ಒಳಗಡೆ ಇದೆ ಅನ್ನೋದು ಕಾರಣಕ್ಕೆ. ಆಮೇಲೆ ಅಕ್ಕಪಕ್ಕ ಜಮೀನ್ದಾರಗಳು ಏನಂದ್ರೆ ಅದು ಲೆವೆಲ್ ಆಗ್ಬಿಟ್ರೆ ನಮಗೂ ಒಂದು ಮಾರ್ಕೆಟಿಂಗ್ ಇರ್ಬೋದು ಅಂತ ಉದ್ದೇಶ ಇರ್ಬೋದೇನೋ. ಆಗಾಗ ಕೂಡ ಎಲ್ಲ ಕಣ್ಮುಚ್ಚಿ ಕೂತಿದ್ದಾರೆ. ಹಾಗಾಗಿ ಇದು ಈ ತರ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಅದರಿಂದ ರಾಸಾಯನಿಕ ಪ್ರಕ್ರಿಯೆ ಆಗಿ ಮುಂದೆ ಜನಕ್ಕೆ ತೊಂದರೆನೂ ಆಗ್ಬೋದು. ಸುತ್ತ ಕಾಲೇಜುಗಳು ಬೇರೆ ಇದೆ, ರೆಸಿಡೆನ್ಸ್ ಇದೆ, ಏರೋ ಪಾರ್ಕ್ ಇದೆ, ಏರೋಸ್ಪೇಸ್ ಪಾರ್ಕ್ ಬಂದಿದೆ, ಏರ್ಪೋರ್ಟ್ ಇದೆ. ಇಂಥ ಜಾಗದಲ್ಲಿ ಇಂಥ ಮಾಲಿನ್ಯ ಮಾಡೋದು ಸರಿನಾ? ನಮ್ಮದು ಏನ ನಿರ್ಧಾರ ಅಂದ್ರೆ, ನಮ್ಮ ಜನಗಳ ಪರವಾಗಿ ನಾವು ನಮ್ಮ ಫ್ಯಾಕ್ಟ್ರಿ ಪರವಾಗಿ ಹೇಳೋದಂದ್ರೆ, ಇವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದಾರೋ ಆ ಜಾಗಕ್ಕೆ ಯಾಕೆ ಹೋಗಿ ಸುರಿತಾ ಇಲ್ಲ? ನಿಮಗೆ 10 ಗಾಡಿ ಹಾಕೋ ಜಾಗದಲ್ಲಿ 800 ಗಾಡಿ ತಂದು ಸುರಿದ್ರೆ ಅದಕ್ಕೆ ಅರ್ಥ ಏನಿರುತ್ತೆ? ನಿಮ್ಗೆ ವ್ಯಾಪ್ತಿ ಕೊಟ್ಟಿರ್ತಾರೆ, ಹೋಗ್ರಿ ದೊಡ್ಡಬಳ್ಳಾಪುರ ಕಡೆ, ಚಿಕ್ಕಬಳ್ಳಾಪುರ ಕಡೆ ವ್ಯಾಪ್ತಿ ಕೊಟ್ಟಿದ್ದಾರೆ. ನಾವೇನು ಕಸ ವಿಲೇವಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕಾದ್ ನೀವು ಮಾಡ್ಕೊಳ್ಳಿ. ನೀವು ಯಾವ್ದೋ ಡೀಸೆಲ್ ಉಳಿತಾಯ ಮಾಡ್ಕೊಳಕೋ, ಇಲ್ಲ 1 ಟ್ರಿಪ್ಗೆ 10 ಟ್ರಿಪ್ ಹೊಡಿಬೋದು ಹತ್ರದಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ ತಂದು ಇಲ್ಲಿ ಸುರಿದು ಎಲ್ಲ ಸಾರ್ವಜನಿಕರಿಗೆ ಇವರಿಗೆಲ್ಲ ತೊಂದರೆ ಕೊಟ್ಟರೆ ಯಾವ ನ್ಯಾಯ ಅನ್ನೋದು ನಮ್ಮ